ಒಬ್ಬ ವ್ಯಕ್ತಿಗೆ ಬರೀ 26 ವರ್ಷ ವಯಸ್ಸಾಗಿದೆ ಅಂತ ಊಹಿಸ್ಕೊಳ್ಳಿ. ಆಸ್ಟ್ರೇಲಿಯಾದಲ್ಲಿ $1,000,000 ಬೆಲೆ ಬಾಳುವ ಸ್ವಂತ ಸಾಫ್ಟ್ವೇರ್ ಕಂಪನಿ ಇದೆ. ವಾವ್, ಬರೀ 26 ವರ್ಷಕ್ಕೆ. ಹೌದು, ಓಡಿಸಲು ಐಷಾರಾಮಿ ಪೋರ್ಷ್ ಕಾರು. ಬ್ಯಾಂಕ್ ಖಾತೆಯಲ್ಲಿ ಎಣಿಸಲಾಗದಷ್ಟು ಹಣ ಇದೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಟ್ರಾಫಿಕ್ನಲ್ಲಿ ಒದ್ದಾಡುತ್ತಾ ಡೆಡ್ಲೈನ್ಗಳನ್ನು ತಲುಪಲು ಕಾರ್ಪೊರೇಟ್ ಜಗತ್ತಿನಲ್ಲಿ ದುಡಿಯುವ ಯಾರಿಗಾದರೂ ಇದುವೇ ಜೀವನದ ಅಂತಿಮ ಗುರಿ ಅಂತ ಅನಿಸುತ್ತಲ್ವಾ? ಖಂಡಿತ. ಮೇಲ್ನೋಟಕ್ಕೆ ಇದು ಪರಿಪೂರ್ಣ ಯಶಸ್ಸಿನ ಚಿತ್ರಣನೆ. ನಮ್ಮ ಆಧುನಿಕ ಸಮಾಜದಲ್ಲಿ ಒಬ್ಬ ಮನುಷ್ಯನ ಬೆಲೆಯನ್ನು ಆತ ಓಡಿಸುವ ಕಾರು ಮತ್ತು ಆತನ ಬ್ಯಾಂಕ್ ಬ್ಯಾಲೆನ್ಸ್ನಿಂದಲೇ ಅಳೆಯುತ್ತೇವೆ. ಎಕ್ಸಾಕ್ಟ್ಲಿ. ಇದೇ ಆ ಯಶಸ್ಸಿನ ಫಿನಿಶ್ ಲೈನ್ ಅಂತ ಅನ್ಕೊಳ್ತೇವೆ. ಆದ್ರೆ ಆ ಐಷಾರಾಮಿ ಜೀವನದ ಹೊದಿಕೆಗೆ ಕೆಳಗೆ ವಿಪರೀತ ಶೂನ್ಯತೆ ಕಾಡುತ್ತಿದ್ರೆ ಏನರ್ಥ? ಆ ಯುವಕ ತನ್ನೆಲ್ಲಾ ಸಂಪತ್ತನ್ನು ತ್ಯಜಿಸಿ ಹಿಮಾಲಯದ ಮೈಕೊರೆಯುನ್ನ ಚಳಿಯಲ್ಲಿ ಒಂದು ಮುರಿದು ಬಿದ್ದ ಗುಡಿಸಿನಲ್ಲಿ ಸನ್ಯಾಸಿಯಾದ ಅಂದ್ರೆ ಅದು ಕೇವಲ ತಾತ್ಕಾಲಿಕ ಹುಚ್ಚುತನವೋ ಅಥವಾ ಆಳವಾದ ಹುಡುಕಾಟವೋ ಅನ್ನೋ ಪ್ರಶ್ನೆ ಮೂಡುತ್ತೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಇಂದು ನಾವು ಓಂ ಸ್ವಾಮಿಯವರ ಆತ್ಮಚರಿತ್ರೆ ಇಫ್ ಟ್ರೂತ್ ಬಿ ಟೋಲ್ಡ್ ಅದರ ಸುತ್ತಲಿನ ವಿಮರ್ಶೆಗಳು ಮತ್ತು ಒಬ್ಬ ಟೆಕ್ ಮಲ್ಟಿಮಿಲಿಯನೇರ್ ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾದ ಕಥೆಯ ಆಳಕ್ಕೆ ಇಳಿಯುತ್ತಿದ್ದೇವೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಹೌದು. ಇಲ್ಲಿ ಕೇವಲ ಆಧ್ಯಾತ್ಮದ ರೋಚಕತೆ ಇಲ್ಲ, ಬದಲಿಗೆ ಅವರ ಈ ವಿಪರೀತ ನಿರ್ಧಾರದ ಬಗ್ಗೆ ಓದುಗರಿಗಿರುವ ಕಟು ಟೀಕೆಗಳಿವೆ. ಜೊತೆಗೆ ಒತ್ತಡದ ಬದುಕಿನಲ್ಲಿರುವ ಸಾಮಾನ್ಯ ಜನರಿಗೆ ಈ ಕಥೆಯಿಂದ ನಿಜಕ್ಕೂ ಏನಾದರೂ ಉಪಯೋಗವಿದೆಯಾ ಅಂತ ನಾವು ಕೆದಕಿ ನೋಡಬೇಕಿದೆ. ಖಂಡಿತ. ಈ ಕಥೆಯ ಮೂಲ ಬೇರುಗಳು ಅವರ ಕಾರ್ಪೊರೇಟ್ ಜೀವನದಲ್ಲಿಲ್ಲ, ಬದಲಾಗಿ ಅವರ ಬಾಲ್ಯದಲ್ಲಿವೆ. ಕೇವಲ 8ನೇ ವಯಸ್ಸಿನಲ್ಲಿಯೇ ಅವರಿಗೆ ಕನಸಿನಲ್ಲಿ ದೇವರ ದರ್ಶನವಾಯ್ತಂತೆ. 8ನೇ ವಯಸ್ಸಿನಲ್ಲಿ ಅಂದ್ರೆ ತುಂಬಾ ಚಿಕ್ಕ ವಯಸ್ಸು. ಹೌದು. ಆ ಒಂದು ಅನುಭವ ಅವರಲ್ಲಿ ಎಂತಹ ಆಳವಾದ ಶಾಂತಿಯನ್ನು ಮೂಡಿಸಿತಂದ್ರೆ ದೇವರನ್ನು ವಾಸ್ತವದಲ್ಲಿ ಹೇಗಾದ್ರೂ ಮಾಡಿ ಒಮ್ಮೆ ಕಾಣಲೇಬೇಕು ಅನ್ನೋ ಹಂಬಲ ಅವರಲ್ಲಿ ಅಂದೇ ಶುರುವಾಯಿತು. ಜ್ಯೋತಿಷ್ಯ, ಧ್ಯಾನ ಇವೆಲ್ಲವನ್ನೂ ಅವರು ತೀರ ಚಿಕ್ಕ ವಯಸ್ಸಿನಲ್ಲೇ ಅಭ್ಯಾಸ ಮಾಡಿದರು. ಆದ್ರೆ ಅವರು ಹುಡುಕ್ತಿದ್ದ ಸತ್ಯ ಅವರಿಗೆ ಸುಲಭವಾಗಿ ಸಿಗ್ಲಿಲ್ಲ ಅಲ್ವಾ? ನಿಜ. ಆ ಆಂತರಿಕ ತಳಮಳ ಮತ್ತು ಹತಾಶೆಯನ್ನು ಮರೆಯಲು ಅವರು ಭೌತಿಕ ಜಗತ್ತಿನತ್ತ ಮುಖ ಮಾಡಿದರು. 18ನೇ ವಯಸ್ಸಿನಲ್ಲಿ ಆಸ್ಟ್ರೇಲಿಯಾಗೆ ಹೋದ ಅವರು ಕೇವಲ 2 ವರ್ಷಗಳಲ್ಲಿ ವಾರ್ಷಿಕ $2,50,000 ಸಂಪಾದಿಸುವ ಮಟ್ಟಕ್ಕೆ ಬೆಳೆದರು. ಅದು ನಿಜಕ್ಕೂ ದೊಡ್ಡ ಸಾಧನೆ. 26ನೇ ವಯಸ್ಸಿಗೆ ಮಲ್ಟಿಮಿಲಿಯನಿಯರ್ ಕೂಡ ಆದರು. ಆದರೆ ಅಲ್ಲಿಯ ಅಸಲಿ ಸಮಸ್ಯೆ ಶುರುವಾಗಿತ್ತು. ಸಂಪತ್ತಿನ ಉತ್ತುಂಗದಲ್ಲಿದ್ದಾಗಲೂ ಆ ಶೂನ್ಯತೆ ಅವರನ್ನು ಬಿಡಲಿಲ್ಲ. ಆ ಶೂನ್ಯತೆಗೆ ಒಂದು ನಿರ್ದಿಷ್ಟ ಉದಾಹರಣೆ ಅವರ ಪುಸ್ತಕದಲ್ಲಿ ಬರ್ತದೆ. ಆ ಬೋರ್ಡ್ ಮೀಟಿಂಗ್ ಘಟನೆ ಅಲ್ವಾ? ಹೌದು, ಅವರ ಕಂಪನಿಯ ಬೋರ್ಡ್ ಮೀಟಿಂಗ್ ಒಂದರ ಘಟನೆ ಅದು. ಆ ಘಟನೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಎನ್ನಬಹುದು. ಆ ಮೀಟಿಂಗ್ಗೆ 65 ವರ್ಷದ ಅಧಿಕಾರಿಯೊಬ್ಬರು ಬಂದಿದ್ರು. ಅವರು ತೀವ್ರವಾದ ಕೆಮ್ಮು ಮತ್ತು ಅನಾರೋಗ್ಯದಿಂದ ಬಳಲ್ತಿದ್ರು. ಪಾಪ, ಎದ್ದು ನಿಲ್ಲಲು ಕಷ್ಟಪಡ್ತಿದ್ರು ಅಂತ ಪುಸ್ತಕದಲ್ಲಿ ಓದಿದ್ದೆ. ಹೌದು. ಆ ಸ್ಥಿತಿಯಲ್ಲೂ ಅವರು ಮೀಟಿಂಗ್ಗೆ ಬರಲು ಕಾರಣವೇನು ಗೊತ್ತಾ? ಮೀಟಿಂಗ್ಗೆ ಬರದಿದ್ರೆ ಎಲ್ಲಾದ್ರೂ ಒಂದು ಪಾರ್ಕಿಂಗ್ ಟಿಕೆಟ್ ಕಳ್ಕೋಬೇಕಾಗುತ್ತದೆಯೋ ಅನ್ನೋ ಭಯ. ಜಸ್ಟ್ ಒಂದು ಪಾರ್ಕಿಂಗ್ ಟಿಕೆಟ್ಗಾಗಿ? ಇದು ನಿಜಕ್ಕೂ ಕಾರ್ಪೊರೇಟ್ ಜಗತ್ತಿನ ವಿಪರ್ಯಾಸ. ನಾವು ಯಾಕೆ ಗಳಿಸ್ತೇವೆ, ಪ್ರಗತಿ ಎಂದರೆ ಇದೇನಾ ಅಂತ ಓಂ ಸ್ವಾಮಿ ತಮ್ಮನ್ನು ತಾವು ಪ್ರಶ್ನಿಸ್ಕೊಂಡ್ರು. ನಾವು ನಮ್ಮ ಜೀವನದ ಬಹುಪಾಲು ಸಮಯವನ್ನು ಕೇವಲ ಗಳಿಕೆಗಾಗಿ ಮುಡಿಪಾಗಿಟ್ಟು ಕೊನೆಯಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದರೂ ಒಂದು ಸಣ್ಣ ಪಾರ್ಕಿಂಗ್ ಟಿಕೆಟ್ಗಾಗಿ ಒದ್ದಾಡ್ತೇವೆ ಎಂದರೆ ಆ ಯಶಸ್ಸಿಗೆ ಏನು ಬೆಲೆ? ಇದು ಹೇಗಿದೆ ಅಂದ್ರೆ, ವರ್ಷಗಳ ಕಾಲ ಕಷ್ಟಪಟ್ಟು ಒಂದು ಏಣಿಯನ್ನು ಹತ್ತಿದ ನಂತರ ಆ ಏಣಿಯನ್ನು ತಪ್ಪುಗೋಡೆಗೆ ಒರಗಿಸಲಾಗಿದೆ ಅಂತ ಅರಿವಾದಂತಿದೆ ಅಲ್ವಾ? ಎಕ್ಸಾಕ್ಟ್ ಆಗಿ. ಐಷಾರಾಮಿ ಜೀವನದ ಈ ಕಾಲಿಪನ ಬರೀ ಕಾರ್ಪೊರೇಟ್ ಬರ್ನೌಟ್ ಅಥವಾ ಅದಕ್ಕಿಂತ ಆಳವಾದ ತತ್ವಶಾಸ್ತ್ರೀಯ ಹುಡುಕಾಟವೇ ಅನ್ನೋದು ದೊಡ್ಡ ಪ್ರಶ್ನೆ. ಆ ಏಣಿಯ ರೂಪಕ ಈ ಸನ್ನಿವೇಶಕ್ಕೆ ಕರಾರುವಾಗಿ ಒಪ್ತದೆ. ನಾವು ನಮ್ಮ ದೇಹದ ಜೊತೆ ಎಷ್ಟೊಂದು ಗುರುತಿಸಿಕೊಂಡಿದ್ದೇವೆ ಎಂದರೆ ದೇಹದ ಆಸೆಗಳನ್ನು ಪೂರೈಸುವುದರಲ್ಲಿಯೇ ನಾವೆಲ್ಲರೂ ಗುಲಾಮರಾಗಿ ಬಿಟ್ಟಿದ್ದೇವೆ ಎಂಬುದು ಅವರ ಅರಿವಿಗೆ ಬಂದಿತು. ಹೌದು. ಹಣ, ಕಾರುಗಳು, ಆಸ್ತಿ ಇವೆಲ್ಲವೂ ಕೇವಲ ನಿರ್ಜೀವ ವಸ್ತುಗಳು. ಮನುಷ್ಯನ ಈ ಚಿಕ್ಕ ಜೀವನವನ್ನು ನಾವು ಬದುಕಬೇಕು ವಿನಾ ಜೀವನವೆಂದರೆ ಕಾದಾಡಬೇಕಾದ ಶತ್ರುವಲ್ಲ ಅನ್ನೋ ತೀರ್ಮಾನಕ್ಕೆ ಅವರು ಬಂದ್ರು. ಆ ಏಣಿ ತಪ್ಪುಗೋಡೆಗೆ ಒರಗಿದೆ ಅಂತ ಅರಿವಾದ ತಕ್ಷಣ ಅವರು ಆ ಏಣಿಯಿಂದ ಕೆಳಗೆ ಜಿಗಿದ್ರು. ತಮ್ಮ ಪೋರ್ಷೆ ಕಾರನ್ನು, ಆಸ್ತಿಯನ್ನು ತ್ಯಜಿಸಿ ಭಾರತಕ್ಕೆ ಮರಳಿದ್ರು. ಆದ್ರೆ ಸನ್ಯಾಸತ್ವದ ಹಾದಿ ಅವರು ಅಂದುಕೊಂಡಷ್ಟು ಪಾವಿತ್ರ್ಯತೆಯಿಂದ ಕೂಡಿರಲಿಲ್ಲ. ನಿಜ. ಕಾರ್ಪೊರೇಟ್ ಜಗತ್ತಿನ ಕಪಟತನದಿಂದ ಬೇಸತ್ತು ಬಂದವರಿಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎದುರಾದ ವಾಸ್ತವ ಮತ್ತಷ್ಟು ಕಠಿಣವಾಗಿತ್ತು.
ಅವರು ವಾರಣಾಸಿಗೆ ಬಂದು ನೈಜ ಗುರುವಿನ ಹುಡುಕಾಟದಲ್ಲಿದ್ದಾಗ ಗಂಗಾ ನದಿಯ ಘಾಟಗಳಲ್ಲಿ ತೇಜಸ್ವಿ ಋಷಿಮುನಿಗಳನ್ನು ನೋಡುವ ನಿರೀಕ್ಷೆಯಲ್ಲಿದ್ರು. ಆದರೆ ಅವರಿಗೆ ಎದುರಾಗಿದ್ದು ಹಣದಾಹಿಗಳಾದ ನಕಲಿ ಸಾಧುಗಳು. ಅರೆ, ಅಲ್ಲಿಯೂ ಮೋಸನಾ? ಹೌದು, ಅವರನ್ನ ಸುಲಿಗೆ ಮಾಡಲಾಯಿತು. ಕೊನೆಗೊಬ್ಬ ಬಾಬಾಜಿ ಸಿಕ್ರೂ ಆತನು ಇವರ ಬಳಿಯಿದ್ದ ಉಳಿದ ಅಲ್ಪ ಸ್ವಲ್ಪ ಸಂಪನ್ಮೂಲಗಳನ್ನ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ. ಕಾರ್ಪೊರೇಟ್ ಜಗತ್ತಿಗಿಂತಲೂ ಹೆಚ್ಚಿನ ವಂಚನೆ ಈ ಆಧ್ಯಾತ್ಮಿಕ ಮಾರುಕಟ್ಟೆಯಲ್ಲಿ ಇದೆ ಅನ್ನೋ ಕಟು ಸತ್ಯ ಅವರಿಗೆ ಅರಿವಾಯಿತು. ಈ ಮೋಸದ ಅನುಭವಗಳ ನಂತರವೇ ಅವರು ಹಿಮಾಲಯದ ಕಡೆ ಮುಖ ಮಾಡಿದ್ದು. ಇಲ್ಲಿ ಕಥೆ ನಿಜಕ್ಕೂ ಒಂದು ಹಾಲಿವುಡ್ ಸಿನಿಮಾದಂತೆ ತಿರುವು ಪಡೆಯುತ್ತದೆ. ಹಾ, ಹಿಮಾಲಯದ ಆ ದಿನಗಳು ತುಂಬಾ ಭಯಾನಕವಾಗಿದ್ದು. ಹೌದು, ಹಿಮಾಲಯದ 9,000 ಅಡಿಗೂ ಎತ್ತರದ ಪ್ರದೇಶದಲ್ಲಿ ಅವರು 13 ತಿಂಗಳುಗಳ ಕಾಲ ಕಳೆಯುತ್ತಾರೆ. ಪ್ರತಿಕೂಲ ಹವಾಮಾನ, ಮೈಕೊರೆಯುವ ಚಳಿ, ತೀವ್ರ ಹಸಿವು. ಅದಕ್ಕಿಂತ ಹೆಚ್ಚಾಗಿ ಕಾಡು ಪ್ರಾಣಿಗಳ ಭಯ. ಅವರ ಆ ಮುರಿದದ್ದ ಗುಡಿಸಲಿನ ಹೊರಗೆ ಕಾಡುಹಂದಿಗಳು ಬಂದು ಡಿಕ್ಕಿ ಹೊಡೆಯುತ್ತಿದ್ವು, ಹುಲಿಗಳ ಗರ್ಜನೆ ಕೇಳಿಸುತ್ತಿತ್ತು. ಆದರೂ ಅವರು ದಿನಕ್ಕೆ 22 ಗಂಟೆಗಳ ಕಾಲ ಧ್ಯಾನದಲ್ಲಿ ಮುಳುಗುತ್ತಿದ್ದರು. ದಿನಕ್ಕೆ 22 ಗಂಟೆ? ಹೌದು. ಚೇಳು ಕಡಿತ, ಕೇವಲ ನೆಲದ ಮೇಲಿನ ನಿದ್ದೆ, ಈ ರೀತಿಯ ವಿಪರೀತ ದೈಹಿಕ ದಂಡನೆಗೆ ಮನುಷ್ಯನ ಮೆದುಳು ಹೇಗೆ ಒಗ್ಗಿಕೊಳ್ಳುತ್ತದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವೆಂದರೆ ಈ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಅವರಿಗೆ ಸಹಾಯ ಮಾಡಿದ್ದು ಅವರು ಆಸ್ಟ್ರೇಲಿಯಾದ ಕಾರ್ಪೊರೇಟ್ ಜಗತ್ತಿನಲ್ಲಿ ಕಲಿತ ಪಾಠಗಳೇ. ಒಂದು ನಿಮಿಷ, ಅಂದ್ರೆ ಆಧ್ಯಾತ್ಮಿಕ ಸಾಧನೆಗೆ ಕಾರ್ಪೊರೇಟ್ ಜಗತ್ತಿನ ಕಠಿಣತೆ ತರಬೇತಿ ಮೈದಾನವಾಗಿತ್ತಾ? ಹೌದು. ವ್ಯಾಪಾರ ಜಗತ್ತಿನಲ್ಲಿ ಯಾರೂ ಯಾರ ಸ್ನೇಹಿತರಲ್ಲ. ಅಲ್ಲಿ ಕಠಿಣ ಪೈಪೋಟಿ ಇರುತ್ತದೆ, ಏಕಾಂಗಿಯಾಗಿ ಹೋರಾಡಬೇಕು ಅನ್ನೋ ವಾಸ್ತವವನ್ನು ಅವರು ಅರಿತಿದ್ರು. ಆ ಬೋರ್ಡ್ರೂಮ್ನ ಹೋರಾಟವೇ ಹಿಮಾಲಯದ ಈ ಕಠಿಣ ತಪಸ್ಸಿಗೆ ಬೇಕಾದ ಛಲವನ್ನು ಅವರಿಗೆ ನೀಡಿತು. ಇದು ವಿಚಿತ್ರವಾಗಿ ಕೇಳಿಸ್ತದೆ. ಆಧ್ಯಾತ್ಮ ಎಂದರೆ ಪ್ರಶಾಂತತೆ, ಕಾರ್ಪೊರೇಟ್ ಎಂದರೆ ಪೈಪೋಟಿ. ಇವೆರಡಕ್ಕೂ ಹೇಗೆ ತಳುಕು ಹಾಕುವುದು? ಅವರ ದೃಷ್ಟಿಕೋನದಲ್ಲಿ ಇವೆರಡೂ ಬೇರೆ ಅಲ್ಲ. ಕಾರ್ಪೊರೇಟ್ ಜಗತ್ತು ಕೂಡ ಒಂದು ರೀತಿಯ ಆಧ್ಯಾತ್ಮಿಕ ಪರೀಕ್ಷೆಯೇ ಕಣವೇ ಆಗಿದೆ. ಸತ್ಯಸಂಧರಾಗಿ ಕಾರ್ಪೊರೇಟ್ ಜಗತ್ತಿನಲ್ಲಿ ವ್ಯಾಪಾರ ಮಾಡುವುದು ಗುಹೆಯಲ್ಲಿ ಒಂಟಿಯಾಗಿ ಧ್ಯಾನ ಮಾಡೋದಕ್ಕಿಂತ ದೊಡ್ಡ ಸವಾಲು. ಆ ಸವಾಲುಗಳಲ್ಲಿ ಪಳಗಿದ ಮನಸ್ಸು ಮಾತ್ರ ಹಿಮಾಲಯದ ಆ ಭೀಕರ ಚಳಿಯನ್ನು ತಾಳುಕೊಳ್ಳಬಲ್ಲದು ಅನ್ನೋದವರ ವಾದ ಅಲ್ವಾ? ಖಂಡಿತ. ಇದು ಕೇಳಲು ಚೆನ್ನಾಗಿದೆ, ಆದ್ರೆ ಈ ರೀತಿಯ 22 ಗಂಟೆಗಳ ಧ್ಯಾನ, ಕಾಡು ಪ್ರಾಣಿಗಳ ನಡುವಿನ ವಾಸ ಇವೆಲ್ಲವೂ ಆಧುನಿಕ ಜಗತ್ತಿನ ಓದುಗರಲ್ಲಿ ಸಹಜವಾದಿಯೇ ಸಂದೇಹಗಳನ್ನು ಹುಟ್ಟುಹಾಕ್ತವೆ. ವಿಮರ್ಶಕರು ಸುಮ್ಮನೆ ಬಿಡ್ತಾರಾ? ಹೌದು. ಸ್ಕ್ರಿಪ್ಡ್ ಮತ್ತು ಮೌತ್ ಶೆಟ್ನಂತಹ ವೇದಿಕೆಗಳಲ್ಲಿ ಓದುಗರ ವಿಮರ್ಶೆಗಳನ್ನು ನೋಡಿದಾಗ ಕೆಲವು ಕಟುವಾದ ಟೀಕೆಗಳು ಎದುರಾಗ್ತವೆ. ಅನೇಕ ಓದುಗರ ಪ್ರಕಾರ ಈ ಆತ್ಮಚರಿತ್ರೆಯಲ್ಲಿ ತಾವು ಆಸ್ಟ್ರೇಲಿಯಾದಲ್ಲಿ ಎಷ್ಟು ಬೇಗ ಯಶಸ್ಸು ಕಂಡೆವು, ಎಷ್ಟು ದುಡ್ಡು ಮಾಡಿದೆವೋ ಎಂಬುದರ ಬಗ್ಗೆಯೇ ಹೆಚ್ಚು ಒತ್ತು ನೀಡಲಾಗಿದೆ. ಅಂದ್ರೆ ಒಂದ್ ರೀತಿಯ ಸ್ವಯಂ ಹೊಗಳಿಕೆ ಅಂತ ಟೀಕಿಸಿದ್ದಾರೆ. ಹೌದು, ಎಕ್ಸಾಕ್ಟ್ಲಿ ಅದೇ ಪದ ಬಳಸಿದ್ದಾರೆ. ಆ ಟೀಕೆಗಳ ಹಿಂದಿನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಆಧ್ಯಾತ್ಮಿಕ ಗುರು ತನ್ನ ಹಿಂದಿನ ಐಷಾರಾಮಿ ಜೀವನದ ಬಗ್ಗೆ ಪದೇ ಪದೇ ಮಾತನಾಡುವುದು ಸಾಮಾನ್ಯ ಓದುಗನಿಗೆ ಅಹಂಕಾರದಂತೆ ಕಾಣಿಸಬಹುದು. ನಿಜ. ಆದ್ರೆ ನಾವು ಗಮನಿಸಬೇಕಾದ ಮತ್ತೊಂದು ಆಯಾಮವೆಂದ್ರೆ ತಾನು ಏನನ್ನು ಬಿಟ್ಟು ಬಂದೆ ಎಂಬುದರ ಆಳವನ್ನು ವಿವರಿಸದೆ ತನ್ನ ವೈರಾಗ್ಯದ ತೀವ್ರತೆಯನ್ನು ಓದುಗರಿಗೆ ದಾಟಿಸುವುದು ಕಷ್ಟ. ಆ ಭೌತಿಕ ಯಶಸ್ಸಿನ ಪರಾಕಾಷ್ಠೆಯನ್ನು ವರ್ಣಿಸಿದಾಗಲೇ ಅದರಿಂದ ಹೊರಬಂದ ನಿರ್ಧಾರದ ತೂಕ ಅರ್ಥವಾಗ್ತದೆ ಅಂತ ಅವ್ರು ಅನ್ಕೊಂಡಿರ್ಬೋದು. ಆದರೂ ಪುಸ್ತಕದಲ್ಲಿ ಬರುವ ಕೆಲವು ಅತೀಂದ್ರಿಯ ಹೇಳಿಕೆಗಳನ್ನು ನಂಬುವುದು ಕಷ್ಟ. ಆ ತಾಂತ್ರಿಕ ವಿದ್ಯೆಯ ಮೂಲಕ ಕಾಮವನ್ನು ಪ್ರೀತಿಯನ್ನಾಗಿ ಪರಿವರ್ತಿಸುವ ಸಾಧನೆ ಮಾಡಿದೆವೋ ಅನ್ನೋ ಮಾತು. ಮತ್ತು ಹಿಮಾಲಯದಲ್ಲಿ ಕಾಳಿಯ ದರ್ಶನವಾಯಿತು, ತಾನೇ ಇಡೀ ಬ್ರಹ್ಮಾಂಡವಾಗಿ ವ್ಯಾಪಿಸಿರುವ ಅನುಭವವಾಯಿತು ಎಂಬಂತಹ ಹೇಳಿಕೆಗಳು ಬರ್ತವೆ. ವಿಜ್ಞಾನ ಮತ್ತು ತರ್ಕವನ್ನು ಮಾತ್ರ ನಂಬುವ ಆಧುನಿಕ ಮನಸ್ಸುಗಳಿಗೆ ಇವು ಕೇವಲ ಭ್ರಮೆಗಳಂತೆ ಕಾಣುತ್ತವೆ. ಇಲ್ಲಿರುವ 2 ವಿರುದ್ಧ ದೃಷ್ಟಿಕೋನಗಳನ್ನು ನಾವು ಗಮನಿಸಬೇಕು. ಭೌತಿಕ ಜಗತ್ತನ್ನು ಮೀರಿ ಯೋಚಿಸದ ಆಧುನಿಕ ಮನಸ್ಸುಗಳಿಗೆ ಯಾವುದೇ ಅತೀಂದ್ರಿಯ ಅನುಭವಗಳು ಕಾಲ್ಪನಿಕವಾಗಿ ಕಾಣುವುದು ಸಹಜ. ಹೌದು. ಅದೇ ಸಮಯದಲ್ಲಿ ತರ್ಕಕ್ಕೆ ನಿಲುಕದ್ದು ಸುಳ್ಳು ಎಂದು ಸಂಪೂರ್ಣವಾಗಿ ತಳ್ಳಿ ಹಾಕುವುದು ಕಷ್ಟ. ಇಲ್ಲಿ ಮುಖ್ಯವಾದದ್ದು ಆ ಪವಾಡಗಳ ಸತ್ಯಾಸತ್ಯತೆಯಲ್ಲ, ಬದಲಾಗಿ ಆ ಅನುಭವಗಳ ನಂತರ
ಆ ವ್ಯಕ್ತಿ ಸಮಾಜಕ್ಕೆ ಏನು ನೀಡುತ್ತಿದ್ದಾರೆ ಅನ್ನೋದು. ಹಾಗಾದ್ರೆ ಅವರು ಸಮಾಜಕ್ಕೆ ಏನು ನೀಡುತ್ತಿದ್ದಾರೆ ಎಂಬುದರ ಬಗ್ಗೆಯೇ ಒಂದು ದೊಡ್ಡ ಮರುಪ್ರಶ್ನೆಯನ್ನು ನಾನು ಕೇಳಲೇಬೇಕು. ಕೇಳಿ. ಬ್ಯಾಂಕ್ ಖಾತೆಯಲ್ಲಿ ಮಿಲಿಯನ್ಗಟ್ಲೆ ಹಣವಿದ್ದಾಗ ನನಗೆ ಇದೆಲ್ಲವೂ ಬೇಡ, ನಾನು ಸನ್ಯಾಸಿಯಾಗುತ್ತೇನೆ ಅಂತ ಬಡತನವನ್ನು ಆರಿಸಿಕೊಳ್ಳುವುದು ಸುಲಭ. ಏಕೆಂದ್ರೆ ಯಾವಾಗ ಬೇಕಾದರೂ ವಾಪಸ್ ಹೋಗಲು ಒಂದು ಆರ್ಥಿಕ ಭದ್ರತೆ ಇರುತ್ತದೆ. ಪಾಯಿಂಟ್ ಇದೆ. ಕಳೆದುಕೊಳ್ಳುವ ಭಯವಿರೋದಿಲ್ಲ ಅಲ್ವಾ? ಹೌದು. ಆದರೆ ದಿನನಿತ್ಯದ ಬದುಕಿನ ಜಂಜಾಟದಲ್ಲಿರುವ ಇಎಂಐ ಕಟ್ಟಲು ಪರದಾಡುವ ಸಾಮಾನ್ಯ ಜನರಿಗೆ ಈ ರೀತಿಯ ಜೀವನಶೈಲಿ ಅಥವಾ ಬೋಧನೆಗಳು ನಿಜಕ್ಕೂ ಪ್ರಾಯೋಗಿಕವೇ? ಇದು ಪ್ರತಿಯೊಬ್ಬ ಕಾರ್ಪೊರೇಟ್ ಉದ್ಯೋಗಿಯ ಮನಸ್ಸಿನಲ್ಲೂ ಮೂಡುವ ಪ್ರಶ್ನೆ. ಓಂ ಸ್ವಾಮಿಯವರು ಈ ಪ್ರಶ್ನೆಯಿಂದ ತಪ್ಪಿಸಿಕೊಂಡಿಲ್ಲ. ಓ, ಅವರು ಇದಕ್ಕೆ ಉತ್ತರಿಸಿದ್ದಾರಾ? ಹೌದು. ಅವರ ಪ್ರಕಾರ ಜ್ಞಾನೋದಯ ಎಂದರೆ ಹಿಮಾಲಯಕ್ಕೆ ಓಡಿಹೋಗಿ ಗುಹೆಯಲ್ಲಿ ಕುಳಿತು ಮಂತ್ರ ಪಠಿಸುವುದಲ್ಲ. ಅವರು ಕೊಡುವ ಉದಾಹರಣೆ ಗಮನಿಸಿ. ಒಬ್ಬ ತಾಯಿ ತನ್ನ ಕುಟುಂಬವನ್ನು ಯಾವುದೇ ನಿರೀಕ್ಷೆಯಿಲ್ಲದೆ ನೋಡಿಕೊಳ್ಳುವುದು, ಅಥವಾ ಒಬ್ಬ ನರ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡುವುದು. ಇವುಗಳನ್ನು ಯಾವುದೇ ದ್ವೇಷವಿಲ್ಲದೆ ಕರುಣೆಯಿಂದ ಮಾಡಿದ್ರೆ ಅದೇ ಜ್ಞಾನೋದಯ. ವಾವ್! ಅಂದ್ರೆ ನಾವು ಎಲ್ಲಿದ್ದೇವೆಯೋ ಅಲ್ಲಿಯೇ ನಾವು ಮಾಡುವ ಕೆಲಸವನ್ನು ಪೂರ್ಣ ಪ್ರಜ್ಞೆಯಿಂದ ಮತ್ತು ದ್ವೇಷವಿಲ್ಲದೆ ಮಾಡುವುದೇ ನಿಜವಾದ ಯೋಗ ಎನ್ನುತ್ತಾರೆ. ಖಂಡಿತ. ಆದರೆ ಕೆಲಸದ ಸ್ಥಳದಲ್ಲಿರುವ ಒತ್ತಡ, ಪೈಪೋಟಿ ಮತ್ತು ಅನ್ಯಾಯಗಳ ನಡುವೆ ಈ ಶುದ್ಧ ಉದ್ದೇಶವನ್ನು ಉಳಿಸಿಕೊಳ್ಳುವುದು ಹೇಗೆ? ಅಲ್ಲಿಯೇ ಅವರು ಗುರುವಿನ ಮೇಲಿನ ಅವಲಂಬನೆ ಮತ್ತು ಭಕ್ತಿಯ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ವಿವರಿಸುವುದು. ನನ್ನ ಸಮಸ್ಯೆಗಳನ್ನೆಲ್ಲ ಗುರುಗಳೇ ಪರಿಹರಿಸುತ್ತಾರೆ ಎನ್ನುವುದು ಅವಲಂಬನೆ, ಅದು ದೌರ್ಬಲ್ಯ. ಆದರೆ ನಾನು ನನ್ನ ಗುರುವಿನಂತೆಯೇ ಶಾಂತವಾಗಿ ಆಗಬೇಕು ಎಂಬ ಆದರ್ಶವನ್ನು ಇಟ್ಟುಕೊಂಡು ನಮ್ಮ ಕರ್ತವ್ಯವನ್ನು ನಾವು ಮಾಡುವುದು ಭಕ್ತಿ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಅವರು ಯಾರಿಗೂ ಕಾಡಿಗೆ ಹೋಗಿ ಎನ್ನುವುದಿಲ್ಲ. ಬದಲಾಗಿ ಡಿಜಿಟಲ್ ಜಗತ್ತಿನಲ್ಲಿಯೇ ನೆಮ್ಮದಿಯನ್ನು ಕಂಡುಕೊಳ್ಳುವ ಮಾರ್ಗವನ್ನು ತೋರಿಸಿದ್ದಾರೆ ಅಲ್ವಾ? ಹೌದು. ತಾವು ಹುಟ್ಟುಹಾಕಿದ OS.me ಎಂಬ ಆನ್ಲೈನ್ ವೇದಿಕೆಯ ಮೂಲಕ ಅವರು ಅದನ್ನೇ ಮಾಡುತ್ತಿದ್ದಾರೆ. ಆ OS.me ವೇದಿಕೆಯ ಹಿಂದಿನ ಉದ್ದೇಶ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಇಂದಿನ ಇಂಟರ್ನೆಟ್ ಜಗತ್ತು ಎಂದರೆ ಕೇವಲ ಟ್ರೋಲ್ಗಳ ಹಾವಳಿ, ದ್ವೇಷದ ಮಾತುಗಳು ಇರುತ್ತೆ. ಖಂಡಿತ ತುಂಬಾ ಟಾಕ್ಸಿಕ್ ಆಗಿರುತ್ತೆ. ಇಂತಹ ವಿಷಪೂರಿತ ಆನ್ಲೈನ್ ಜಗತ್ತಿನಲ್ಲಿ ಅವರು ತಮ್ಮ ಪ್ಲಾಟ್ಫಾರ್ಮ್ ಅನ್ನ ಸಂಪೂರ್ಣವಾಗಿ ತೀರ್ಪು ಮುಕ್ತ ಅಂದ್ರೆ ಜಜ್ಮೆಂಟ್ ಫ್ರೀ ಮತ್ತು ದಯೆಯಿಂದ ಕೂಡಿದ ವಾತಾವರಣವಾಗಿ ರೂಪಿಸಿದ್ದಾರೆ. ಇದು ಹೇಗೆ ಸಾಧ್ಯವಾಯಿತು? ಇದರ ಯಾಂತ್ರಿಕತೆ ಇರುವುದು ಅದರ ಮೂಲಭೂತ ತತ್ವದಲ್ಲಿ. ಆ ವೇದಿಕೆಯನ್ನು ವಿನ್ಯಾಸಗೊಳಿಸಿರುವುದೇ ಸಹಾನುಭೂತಿಯ ತಳಹದಿಯ ಮೇಲೆ. ಕಟ್ಟುನಿಟ್ಟಿನಾದ ಕಮ್ಯುನಿಟಿ ಗೈಡ್ಲೈನ್ಸ್ ಮೂಲಕ ಬರವಣಿಗೆಗಾರರು ಯಾರ ಭಯವೂ ಇಲ್ಲದೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬಹುದು. ಅಂದ್ರೆ ತಂತ್ರಜ್ಞಾನವನ್ನು ಬಳಸಿ ಡಿಜಿಟಲ್ ಯುಗದಲ್ಲಿ ಒಂದು ರೀತಿಯ ಆನ್ಲೈನ್ ಆಶ್ರಮವನ್ನು ನಿರ್ಮಿಸುವ ಅವರ ಪ್ರಯತ್ನ ಇದು. ಹೌದು. ಆಧುನಿಕ ಮನಸ್ಸುಗಳಿಗೆ ಪ್ರಾಚೀನ ಶಾಂತಿಯನ್ನು ತಲುಪಿಸುವ ಒಂದು ಕೊಂಡಿ. ತಂತ್ರಜ್ಞಾನ ಮತ್ತು ಬರವಣಿಗೆಯ ಬಗ್ಗೆ ಪ್ರಸ್ತಾಪಿಸಿದಾಗ ಅವರ ಮತ್ತೊಂದು ವಿಶಿಷ್ಟ ಆಸಕ್ತಿಯ ಬಗ್ಗೆ ಹೇಳಲೇಬೇಕು. ಅವರು ಕೇವಲ ಆಧ್ಯಾತ್ಮಿಕ ಪುಸ್ತಕಗಳನ್ನಷ್ಟೇ ಬರೆದಿಲ್ಲ, ಫಿಕ್ಷನ್ ಕಾದಂಬರಿಗಳನ್ನೂ ಬರೆದಿದ್ದಾರೆ. ಹೌದು, ದ ಲಾಸ್ಟ್ ಗ್ಯಾಂಬಿಟ್ ಕಾದಂಬರಿ. ನಿಜ. ಆ ಕಾದಂಬರಿಗೆ ಫ್ರೆಂಚ್ ಭಾಷಾಂತರದಲ್ಲಿ ಪ್ರತಿಷ್ಠಿತ ಕ್ರೋನೋಸ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದೊಂದು ಚದುರಂಗದ ಹಿನ್ನೆಲೆಯಲ್ಲಿ ನಡೆಯುವ ಕತೆ. ಇಲ್ಲಿ ವಿಷಯ ನಿಜವಾಗ್ಲೂ ಆಸಕ್ತಿದಾಯಕವಾಗ್ತದೆ. ಹೌದು. ಆ ಕಾದಂಬರಿಯ ಕಥಾನಾಯಕ 14 ವರ್ಷದ ಚದುರಂಗ ಚಾಂಪಿಯನ್ ವಾಸು. ಆತನಿಗೆ ಸಹಾಯ ಮಾಡುವ ಒಬ್ಬ ನಿಗೂಢ ಗುರು ಇರ್ತಾನೆ. ಆ ಗುರು ತನ್ನ ಶಿಷ್ಯನಿಗೆ ಕೆಲವು ಷರತ್ತುಗಳನ್ನು ವಿಧಿಸಿರುತ್ತಾನೆ. ತಾನು ಟೂರ್ನಮೆಂಟ್ಗಳಿಗೆ ಬರುವುದಿಲ್ಲ ಮತ್ತು ತನ್ನ ಹಿಂದಿನ ಕಥೆಯ ಬಗ್ಗೆ ಶಿಷ್ಯ ಎಂದಿಗೂ ಕೇಳಬಾರದು ಅನ್ನೋದು. ಇಲ್ಲಿ ಚದುರಂಗವನ್ನು ಕೇವಲ ಆಟವಾಗಿ ನೋಡದೆ ಜೀವನದ ಒಂದು ಅದ್ಭುತ ರೂಪಕವಾಗಿ ಬಳಸಲಾಗಿದೆ. ಚದುರಂಗದಲ್ಲಿ ಕಾಯಿಗಳನ್ನು ಚಲಿಸುವ ಸಂಯೋಜನೆಗಳು ಎಷ್ಟಿವೆ ಅಂದ್ರೆ ಗಣಿತಶಾಸ್ತ್ರದ ಪ್ರಕಾರ ಇಡೀ ಸಮುದ್ರದಲ್ಲಿರುವ ನೀರಿನ ಹನಿಗಳಿಗಿಂತಲೂ ಹೆಚ್ಚು. ಮೈ ಗಾಡ್, ಅದು ತುಂಬಾ ದೊಡ್ಡ ಸಂಖ್ಯೆ. ಹೌದು. ಅಂದ್ರೆ ಪ್ರತಿ ನಡಿಯೂ ಒಂದು ಹೊಸ ಸಾಧ್ಯತೆಯನ್ನು ತೆರೆಯುತ್ತದೆ. ಜೀವನದಲ್ಲಿ ಬರುವ ಸಾಧ್ಯತೆಗಳು ಕೂಡ ಅನಂತ. ಆದರೆ ಆ ಅನಂತ ಸಾಧ್ಯತೆಗಳಲ್ಲಿ ಸೋಲು ಮತ್ತು ಅಡೆತಡೆಗಳು ಕೂಡ ಒಂದು. ಅವರ ತತ್ವದ ಪ್ರಕಾರ ಸೋಲು ಮತ್ತು ಅಡೆತಡೆಗಳಿಲ್ಲದೆ ಜೀವನದಲ್ಲಿ ಬೆಳವಣಿಗೆ ಸಾಧ್ಯವೇ ಇಲ್ಲ. ನೀವು ಯಾವುದೇ ಒಂದು ಕೆಲಸ ಮಾಡುವಾಗ ಅಲ್ಲಿ ಪ್ರತಿರೋಧ ಅಥವಾ ರೆಸಿಸ್ಟೆನ್ಸ್ ಇಲ್ಲ ಎಂದರೆ ನೀವು ಮಾಡುತ್ತಿರುವ ಕೆಲಸ ಸರಿಯಿಲ್ಲ ಎಂದೇ ಅರ್ಥ ಎನ್ನುತ್ತಾರೆ. ಇದನ್ನು ನಾವು ಜಿಮ್ನಲ್ಲಿ ಭಾರ ಎತ್ತುವುದಕ್ಕೆ ಹೋಲಿಸಬಹುದು. ಓ, ಗುಡ್ ಅನಾಲಜಿ. ನಾವು ಭಾರವಾದ ಡಂಬಲ್ಸ್ ಎತ್ತುವಾಗ ಆ ಕಬ್ಬಿಣದ ಭಾರ ನಮ್ಮ ಸ್ನಾಯುಗಳಿಗೆ ತೀವ್ರವಾದ ಪ್ರತಿರೋಧದೊಡ್ಡುತ್ತದೆ. ಆ ಎದುರುಬಲವಿಲ್ಲದೆ ಆ ಭಾರವನ್ನು ಎತ್ತಿ ಸ್ನಾಯುಗಳು ಬೆಳೆಯಲು ಸಾಧ್ಯವೇ ಇಲ್ಲ ಅಲ್ವಾ? ಖಂಡಿತ.
ಹಾಗೆಯೇ ಜೀವನದಲ್ಲಿ ಕಷ್ಟಗಳಿಲ್ಲದೆ, ಟೀಕೆಗಳಿಲ್ಲದೆ ಯಶಸ್ಸು ಅಥವಾ ಆಧ್ಯಾತ್ಮಿಕ ಪ್ರಬುದ್ಧತೆ ಸಿಗೋದಿಲ್ಲ. ನಾವು ಕಷ್ಟಗಳಿಂದ ಓಡಿ ಹೋಗಬಾರದು, ಅವುಗಳನ್ನು ನಮ್ಮ ಬೆಳವಣಿಗೆಯ ವೆಯ್ಟ್ಸ್ ಎಂದು ಭಾವಿಸಬೇಕು. ಆ ಹೋಲಿಕೆ ಅತ್ಯದ್ಭುತವಾಗಿದೆ. ಓಂ ಸ್ವಾಮಿಯವರ ಇಡೀ ಜೀವನವೇ ಅಂತಹ ಪ್ರತಿರೋಧಗಳ ಸರಮಾಲೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಅವರು ಕಂಡ ಆಂತರಿಕ ಶೂನ್ಯತೆ, ವಾರಣಾಸಿಯಲ್ಲಿ ನಕಲಿ ಗುರುಗಳಿಂದ ಅವರಿಗಾದ ಮೋಸ, ಹಿಮಾಲಯದ ಕಠಿಣ ಪರಿಸರ ಇವೆಲ್ಲವೂ ಅವರಿಗೆ ಎದುರಾದ ಪ್ರತಿರೋಧಗಳೇ. ಹೌದು. ಆ ಪ್ರತಿರೋಧಗಳನ್ನು ದಾಟಿದ ಮೇಲೆಯೇ ಅವರಿಗೆ ನಾನು ಏನನ್ನು ಹುಡುಕುತ್ತಿದ್ದೇನೋ ಆ ಪರಮ ಸತ್ಯ ನಾನೇ ಆಗಿದ್ದೇನೆ ಅನ್ನೋ ಅರಿವು ಮೂಡಿದ್ದು. ಒಟ್ಟಾರೆಯಾಗಿ ಹೇಳುವುದಾದರೆ, ಬಾಲ್ಯದ ದೈವಿಕ ಕನಸಿನಿಂದ ಶುರುವಾಗಿ ಆಸ್ಟ್ರೇಲಿಯಾದಲ್ಲಿ ಮಿಲಿಯನೇರ್ ಆಗಿ ಪೋರ್ಷ್ ಕಾರ್ನಲ್ಲಿ ಓಡಾಡುತ್ತಿದ್ದ ಯುವಕ ಕೊನೆಗೆ ಹಿಮಾಲಯದ ಚಳಿಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಒಂದು ಗುಡಿಸಲಿನಲ್ಲಿ ಕುಳಿತಾಗ ವಾಸ್ತವದಲ್ಲಿ ಆತ ತನ್ನನ್ನೇ ತಾನು ಕಂಡುಕೊಂಡಿದ್ದ. ಓದುಗರಲ್ಲಿ, ವಿಮರ್ಶಕರಲ್ಲಿ ಅವರ ಪವಾಡಗಳ ಬಗ್ಗೆ ಎಷ್ಟೇ ಸಂದೇಹಗಳಿರಬಹುದು. ಆದರೆ ಆ ದೈನಂದಿನ ಜೀವನದಲ್ಲಿ ಇತರರ ಬಗ್ಗೆ ಕರುಣೆ ಮತ್ತು ಯಾವುದೇ ಕೆಲಸವನ್ನು ಸರಿಯಾದ ಉದ್ದೇಶದಿಂದ ಮಾಡುವುದೇ ನಿಜವಾದ ಜ್ಞಾನೋದಯ ಎಂಬ ಅವರ ಪಾಠಗಳನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಇದು ಕೇವಲ ಒಬ್ಬ ಸನ್ಯಾಸಿಯ ಕಥೆಯಲ್ಲ, ಇದು ಆಧುನಿಕ ಮನುಷ್ಯನ ತಳಮಳದ ಕಥೆ. ನಾವೆಲ್ಲರೂ ಕಾರ್ಪೊರೇಟ್ ಜಗತ್ತಿನ ಯಾವುದೋ ಒಂದು ಏಣಿಯನ್ನು ಹತ್ತುತ್ತಿದ್ದೇವೆ. ಆದ್ರೆ ಆ ಏಣಿ ಸರಿಯಾದ ಗೋಡೆಗೆ ಒರಗಿಸಿದೆಯಾ ಅಂತ ಒಮ್ಮೆ ನಿಂತು ಯೋಚಿಸುವಂತೆ ಮಾಡುವ ಕಥೆ. ನಿಜ. ದಯೆ, ಕರುಣೆ ಮತ್ತು ಸತ್ಯ ಇವೇ ಇಂದಿನ ಒತ್ತಡದ ಬದುಕಿನಲ್ಲಿ ನಮ್ಮನ್ನು ಕಾಪಾಡುವ ಮೌಲ್ಯಗಳು. ಹೌದು, ಅದೇ ಅಂತಿಮ ಸತ್ಯ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಕೇವಲ ಹಿಮಾಲಯಕ್ಕೆ ಹೋದ್ರೆ ಮಾತ್ರ ಜ್ಞಾನೋದಯ ಸಿಗುವುದಿಲ್ಲ ಎಂಬುದು ಸ್ಪಷ್ಟ. ನಿಜವಾದ ಜ್ಞಾನೋದಯವೆಂದ್ರೆ ದೈನಂದಿನ ಜೀವನದಲ್ಲಿ ಇತರರ ಬಗ್ಗೆ ಯಾವುದೇ ದ್ವೇಷವಿಲ್ಲದೆ ಕರುಣೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡುವುದೇ ಆಗಿದೆ. ಖಂಡಿತ. ಹಾಗಿದ್ದ ಮೇಲೆ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ: ನಾವು ಪ್ರತಿದಿನ ಇತರರಿಗೆ ಕರುಣೆ, ಪ್ರೀತಿ ಮತ್ತು ಸಾಮಾನ್ಯ ಮನುಷ್ಯತ್ವವನ್ನು ತೋರಿಸುವುದರಿಂದ ತಪ್ಪಿಸಿಕೊಳ್ಳಲು ನಮ್ಮ ಅಹಂಕಾರ ಮತ್ತು ಕಾರ್ಯದೊತ್ತಡದ ನೆಪಗಳನ್ನು ಬಳಸಿಕೊಂಡು ಇಂದು ನಾವು ಕಟ್ಟಿಕೊಂಡಿರುವ ನಮ್ಮದೇ ಆದ ಆ ಆಧುನಿಕ ಹಿಮಾಲಯದ ಗುಹೆ ಯಾವುದು? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ನಿಮಗೆ ಬಿಡುತ್ತಿದ್ದೇವೆ. ಆಳವಾದ ಅಧ್ಯಯನ ಮುಂದುವರಿಯಲಿ.